ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ನಡೆದಂಥ ಮ್ಯಾಚ್ಗೆ ನಾನು ಪ್ರಿಡಿಕ್ಷನ್ನ ಕೊಟ್ಟಿದ್ದೆ. KKR ಟಾಸ್ನ ಗೆಲ್ಲುತ್ತೆ ಹಾಗೂ ಮ್ಯಾಚ್ನ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಸೊ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಅದು ಅಲ್ಲದೆ ಕ್ವಿಂಟನ್ ಡಿಕಾಕ್ ಅವರು ಸೆಂಚುರಿನ ಹೊಡಿತಾರೆ ಅಂತ ಹೇಳಿದೆ. ಸೊ 97 ಹೊಡೆದು ನಾಟ್ಔಟ್ ಆಗಿದ್ದಾರೆ. ಆ್ಯಂಡ್ ಅಜಿಂಕ್ಯ ರಹಾನೆ, ರಘುವಂಶಿ, ವರುಣ್ ಚಕ್ರವರ್ತಿ ಅವರು KKR ಪರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಹೇಳಿದೆ. ಸೊ ವರುಣ್ ಚಕ್ರವರ್ತಿ ಅವರು 2 ವಿಕೆಟ್ನ ತೊಗೊಂಡ್ರು. ಅಜಿಂಕ್ಯ ರಹಾನೆ ಹಾಗೂ ರಘುವಂಶಿ ಅವರು ಒಂದು ಒಳ್ಳೆ ಆವ್ರೇಜ್ ಸ್ಕೋರ್ನ ಆಡಿದ್ದಾರೆ ಸ್ನೇಹಿತರೆ. ಅದು ಅಲ್ಲದೆ ಜುರೆಲ್, ರಿಯಾನ್ ಪರಾಗ್, ಸಂಜು ಸ್ಯಾಮ್ಸನ್, ಜೈಸ್ವಾಲ್ ಅವರು RR ಪರ ಸ್ಕೋರ್ನ ಮಾಡ್ತಾರೆ ಅಂತ ಹೇಳಿದ್ದೆ. ಆವ್ರೇಜ್ ಸ್ಕೋರ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿನ್ನೆ ಓವರಾಲ್ ಆಗಿ ನಾನು ಕೊಟ್ಟಂಥ ಪ್ರಿಡಿಕ್ಷನ್ ಏನಿದೆ ಎಲ್ಲನೂ ಕೂಡ ಪಾಸ್ ಆಗಿದೆ. ಯಾರೆಲ್ಲ ನನ್ನ ವೀಡಿಯೋ ನೋಡಿದರೆ ನಿನ್ನೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಜನ ವೀಡಿಯೋ ನೋಡಿ ಕೂಡ ಇವ್ರು ಕೊಡೋ ಪ್ರಿಡಿಕ್ಷನ್ ಏನು ಸರಿ ಇರುತ್ತೆ, ಇವನಿಗೆ ಏನು ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಬಟ್ ಈ ಸೀಸನಲ್ಲಿ ನಾನು ಕೊಟ್ಟಿರುವಂಥ ಪ್ರಿಡಿಕ್ಷನ್ ಅಥವಾ ಆಗಿರುವಂಥ ಎಲ್ಲ ಮ್ಯಾಚ್ಗೆ ನಾನು ಕೊಟ್ಟಿದ್ದೀನಿ ಪ್ರಿಡಿಕ್ಷನ್ನ. ಸೊ ಎಲ್ಲವನ್ನೂ ಕೂಡ ಪಾಸ್ ಆಗಿದೆ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂದರೆ ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋನ ನೀವು ನೋಡ್ಬೋದು. ಯಾವುದೂ ಕೂಡ ಮ್ಯಾಚ್ ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಬಿಫೋರ್ ಮ್ಯಾಚ್ಗೂ ಮುನ್ನನೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಡೌಟ್ ಇರೋರು ಬಯೋಗೆ ಹೋಗಿ ಇಲ್ಲಿ ಚೆಕ್ ಮಾಡ್ಕೋಬೋದು ನನ್ನ ವೀಡಿಯೋಸ್ನ. ಆ್ಯಂಡ್ ಇವತ್ತಿನ LSG ವರ್ಸಸ್ SRH ಮ್ಯಾಚ್ಗೆ ಸೇಮ್ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್, ಡ್ರೀಮ್ 11 ಟೀಮ್ ಅನಾಲಿಸಿಸ್ ಕೊಡ್ತೀನಿ ಸ್ನೇಹಿತರೆ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ಗಳಿಗೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ. ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಪ್ರಿಡಿಕ್ಷನ್ ಕೊಡುವಂಥ ಚಾನಲ್ಗಳು ಯಾವುದೂ ಇಲ್ಲ. ಸೊ ನಾನೇನೋ ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ LSG ವರ್ಸಸ್ SRH ಮ್ಯಾಚ್ ಸಂಜೆ 7:00 ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 170 ಇದೆ ಸ್ನೇಹಿತರೆ. ಅದು ಅಲ್ಲದೆ ಇವತ್ತು ನಡೀತಿರುವಂಥ ಮ್ಯಾಚ್ ಏನಿದೆ ಅದು ಬ್ಯಾಟಿಂಗ್ ಪಿಚ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇವತ್ತು 250+ ಸ್ಕೋರ್ ನೋಡೋಕ್ಕೆ ಸಿಗುತ್ತೆ ನಮಗೆ. ಇಲ್ಲಿ ಪೇಸರ್ಸ್ಗಳಿಗೆ 50 ವಿಕೆಟ್ ಬಿದ್ದಿದೆ, ಸ್ಪಿನ್ನರ್ಸ್ಗಳಿಗೆ 17 ವಿಕೆಟ್ ಬಿದ್ದಿದೆ ಸ್ನೇಹಿತರೆ. LSG ವರ್ಸಸ್ SRH ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲ್ ಆಗಿ 4 ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ ಐದನೇ ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ LSG 3 ಮ್ಯಾಚ್ನ ಗೆದ್ದಿದ್ದಾರೆ ಆ್ಯಂಡ್ SRH 1 ಮ್ಯಾಚ್ನ ಗೆದ್ದಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಎಕನಾಮಿನ ನೋಡ್ತು ಅಂದರೆ LSG 3 ಮ್ಯಾಚ್ನ ಗೆದ್ದಿರೋದ್ರಿಂದ ನೀವು ಅನ್ಕೋಬೋದು LSGನೇ ಗೆಲ್ಬೋದು ಅಂತ. ಬಟ್ ಹೈದರಾಬಾದ್ ಟೀಮ್ನ ನೋಡಿದ್ರೆ ನಿಮಗೆ ಗೊತ್ತಿರೋದು, ಹೇಳೋ ನೆಸೆಸಿಟಿನೇ ಇಲ್ಲ. ಸೊ ಹೋಮ್ ಪಿಚ್ ಆಗಿರೋದ್ರಿಂದ ಇಲ್ಲಿ ನಾವು 250+ ಸ್ಕೋರ್ನ ನೋಡ್ಬೋದು ಸ್ನೇಹಿತರೆ. ಹೆಡ್ ಟು ಹೆಡ್ ಮ್ಯಾಚಸಲ್ಲಿ LSGದು ಎಕನಾಮಿ ಇದೆ, ಬಟ್ ಟೀಮ್ ವೈಸ್ ನೋಡೋದಾದರೆ SRH ತುಂಬಾ ಸ್ಟ್ರಾಂಗ್ ಇದೆ ಲಾಸ್ಟ್ ಸೀಸನ್ನಿಂದ. ಇನ್ನು ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು ಟ್ರಾವಿಸ್ ಹೆಡ್ ಅಥವಾ ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಶಾನ್ ಕಿಶನ್ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಒಂದು ಯೂಜ್ ಸ್ಕೋರ್ನ ಸೆಟ್ ಮಾಡುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಇವತ್ತು ಸೆಂಚುರಿ ಹೊಡಿತಾರೆ. ಬಿಕಾಸ್ ಹೈದರಾಬಾದ್ಗೆ ಹೋಮ್ ಪಿಚ್ ಆಗಿರೋದ್ರಿಂದ. ಸೊ ಅಭಿಷೇಕ್ ಶರ್ಮಾ ಇಲ್ಲಿ ತುಂಬಾ ಮ್ಯಾಚ್ಗಳನ್ನ ಆಡಿದ್ದಾರೆ. ಸೊ ಅಭಿಷೇಕ್ ಶರ್ಮಾಗೆ ಯೂಸ್ಫುಲ್ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಟ್ರಾವಿಸ್ ಹೆಡ್ ಕಡೆಯಿಂದನೂ ಸ್ಕೋರ್ ಬರ್ಬೋದು, ಬಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೆಟ್ ಆಗಿ ಇಶಾನ್ ಕಿಶನ್ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ಇಫ್ ಏನಾದರೂ SRH ಫಸ್ಟ್ ಬ್ಯಾಟಿಂಗ್ನ ಮಾಡ್ತು ಅಂತಿದ್ರೆ ನಿತೀಶ್ ರೆಡ್ಡಿ ಹಾಗೂ ಕ್ಲಾಸನ್ ಇಬ್ಬರಲ್ಲಿ ಯಾರಾದರೂ ಮೋರ್ ದೆನ್ 50 ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ನಿತೀಶ್ ರೆಡ್ಡಿ ಅವರು ಇವತ್ತೊಂದು ಒಳ್ಳೆ ಸ್ಕೋರ್ನ ಹೊಡಿತಾರೆ. ಬಿಕಾಸ್ ಬಿಗ್ ಹಿಟ್ ಹೊಡೆಯುವಂಥ ಎಬಿಲಿಟಿ ಅವ್ರಿಗೆ ತುಂಬಾ ಇದೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ನಿತೀಶ್ ರೆಡ್ಡಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇವರು 3 ಜನ ಕೂಡ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡ್ತಾರೆ ಸ್ನೇಹಿತರೆ SRH ಪರ. ಇನ್ನು SRH ಬೌಲಿಂಗ್ ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ಜಾಂಪಾ ಆ್ಯಂಡ್ ಪ್ಯಾಟ್ ಕಮಿನ್ಸ್ ಇಬ್ಬರೂ ಕೂಡ SRH ಪರ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಫಸ್ಟ್ ಬೌಲಿಂಗ್ SRH ಮಾಡ್ತು ಅಂತಿದ್ರೆ ಅದರಲ್ಲಿ ಶಮಿ, ಅಕ್ಷರ್ ಪಟೇಲ್ ಇಬ್ಬರಲ್ಲಿ ಯಾರಿಗಾದರೂ ಮಿನಿಮಮ್ 2 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಜಾಂಪಾ ಆ್ಯಸ್ ಎ ಸ್ಪಿನ್ನರ್ ಆಗಿರೋದ್ರಿಂದ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಇಲ್ಲಿ ಫಾಸ್ಟ್ ಬೌಲರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಜಾಂಪಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ. ನನ್ನ ಪ್ರಕಾರ ಪ್ಯಾಟ್ ಕಮಿನ್ಸ್, ಶಮಿ, ಅಕ್ಷರ್ ಪಟೇಲ್ 3 ಜನಕ್ಕೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಇನ್ನು LSG ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು ನಿಕೋಲಸ್ ಪೂರನ್, ರಿಷಬ್ ಪಂತ್ ಅವರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋ ಚಾನ್ಸಸ್ ಇದೆ. ಇಬ್ಬರು ಕೂಡ LSG ಪರ ಒಂದೊಳ್ಳೆ ಯೂಜ್ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಮಾರ್ಕ್ರನ್ ಅವರು ಆ್ಯಸ್ ಎ ಆಲ್ರೌಂಡರ್ ಪ್ಲೇನ ಮಾಡ್ತಾರೆ ಸ್ನೇಹಿತರೆ. ಬಿಕಾಸ್ ಬ್ಯಾಟ್ ಹಾಗೂ ಬೌಲಿಂಗ್ ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡೋ ಚಾನ್ಸಸ್ ಇದೆ ಇವತ್ತು. ಬಿಕಾಸ್ ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ. ಸೊ ಪವರ್ ಪ್ಲೇಯಿಂದ ಒಳ್ಳೆ ಸ್ಕೋರ್ನ ಸೆಟ್ ಮಾಡ್ಬೋದು. ಆ್ಯಸ್ ಎ ಬೌಲರ್ ಆಗಿ, ಆ್ಯಸ್ ಎ ಸ್ಪಿನ್ನರ್ ಆಗಿ ಒಂದು ಮಿನಿಮಮ್ 2 ವಿಕೆಟ್ನ ತಗೊಳ್ಳೋ ಚಾನ್ಸಸ್ ಇದೆ ಇವತ್ತು. ಇನ್ ಕೇಸ್ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ LSG ಮಾಡ್ತು ಅಂತಿದ್ರೆ ಮಿಚೆಲ್ ಮಾರ್ಷ್ ಹಾಗೂ ಮಿಲ್ಲರ್ ಇವರಿಬ್ಬರು ಮೋರ್ ದೆನ್ 50 ಸ್ಕೋರ್ ಮಾಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಸೆಕೆಂಡ್ ಅಂದರೆ ಫಸ್ಟ್ ಬ್ಯಾಟಿಂಗ್ SRHನ ಮಾಡಿ ಚೇಸಿಂಗ್ನ LSG ಮಾಡ್ತು ಅಂತಿದ್ರೆ ಮಿಚೆಲ್ ಮಾರ್ಷ್ ಹಾಗೂ ಮಿಲ್ಲರ್ ಡೆಫಿನೆಟ್ಲಿ 50 ಎಬೋ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಇನ್ನು ಬೌಲಿಂಗ್ನಲ್ಲಿ ನೋಡೋದಾದರೆ ಸ್ನೇಹಿತರೆ, ಶಾರ್ದುಲ್ ಠಾಕರ್ ಹಾಗೂ ಬಿಷ್ಣಯ್ ಅವರು LSG ಪರ ವಿಕೆಟ್ನ ತೊಗೊತಾರೆ. ಇನ್ ಬೋತ್ ಇನ್ನಿಂಗ್ಸ್ 2 ಇನ್ನಿಂಗ್ಸ್ನಲ್ಲೂ ಕೂಡ ಇವ್ರು ವಿಕೆಟ್ ತೊಗೊಳ್ಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು S ಅಹಮದ್ ಹಾಗೂ M ಸಿದ್ಧಾರ್ಥ್ ಅವರು ಇಫ್ ಏನಾದರೂ LSG ಸೆಕೆಂಡ್ ಬಾಲ್ನ ಮಾಡ್ತು ಅಂತಿದ್ರೆ ಸೊ ಅಹಮದ್ ಅಥವಾ ಸಿದ್ಧಾರ್ಥ್ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ 2 ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಶಾರ್ದುಲ್ ಠಾಕೂರ್, ಬಿಷ್ಣೋಯ್ಗೆ ಮಿನಿಮಮ್ 1 ವಿಕೆಟ್ ಬೀಳುತ್ತೆ. ಸಿದ್ಧಾರ್ಥ್ ಅವರಿಗೆ
2 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದರೂ ಸೆಕೆಂಡ್ ಇನ್ನಿಂಗ್ಸ್ನ ಬೌಲ್ ಮಾಡ್ತು ಅಂತಿದ್ರೆ ಡೆಫಿನೆಟ್ಲಿ ಸಿದ್ಧಾರ್ಥ್ ಅವರಿಗೆ ವಿಕೆಟ್ ಬೀಳುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಮ್ಯಾಚಿಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು SRH ಅವರು ಟಾಸ್ನ ಗೆಲ್ಬೋದು. ಆ್ಯಂಡ್ ಅವರು ಟಾಸ್ನ ಗೆದ್ದರೆ ಬ್ಯಾಟಿಂಗ್ನ ಡೆಫಿನೆಟ್ಲಿ ಚೂಸ್ ಮಾಡ್ತಾರೆ ಸ್ನೇಹಿತರೆ. ಬಿಕಾಸ್ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಸೊ ಒಂದು ಯೂಸ್ ಸ್ಕೋರ್ನ ಸೆಟ್ ಮಾಡೋ ಮೈಂಡ್ ಸೆಟ್ನಲ್ಲಿ ಇರ್ತಾರೆ. ಸೊ ಯೂಸ್ ಏನು ಸ್ನೇಹಿತರೆ, ಅವ್ರು ಆಲ್ರೆಡಿ 286 ಕ್ರಾಸ್ನ ಮಾಡಿದ್ದಾರೆ. ಸೊ 300 ಹೊಡೆಯೋ ಮೈಂಡ್ ಸೆಟ್ ಇಟ್ಕೊಂಡು ಬಂದರೂ ಬರ್ಬೋದು. ಆ್ಯಂಡ್ ಮ್ಯಾಚ್ನ SRH ಅವರೇ ಗೆಲ್ತಾರೆ. ಬಿಕಾಸ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರೇ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಇದೆ. 80 ಅಲ್ಲ ಸ್ನೇಹಿತರೆ, 100% ಹೇಳ್ತೀನಿ SRH ಅವರೇ ಮ್ಯಾಚ್ನ ಗೆಲ್ಲೋದು ಸ್ನೇಹಿತರೆ, ಡೌಟೇ ಬೇಡ. ಡ್ರೀಮ್ 11 ಟೀಮ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ನಿಕೋಲಸ್ ಪೂರನ್, ಕ್ಲಾಸನ್, ರಿಷಬ್ ಪಂತ್, ಇಶಾನ್ ಕಿಶನ್, ಹೆಡ್, ನಿತೀಶ್ ರೆಡ್ಡಿ, ಮಾರ್ಕ್ರನ್, ಪ್ಯಾಟ್ ಕಮಿನ್ಸ್, ಅಕ್ಷರ್ ಪಟೇಲ್, ಜಾಂಪಾ, ಠಾಕೂರ್ ಅವರು ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಿಕೋಲಸ್ ಪೂರನ್ ಹಾಗೂ ಕಿಶನ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಇಬ್ಬರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅದು ಅಲ್ಲದೆ ಇಬ್ಬರು ಕೂಡ ಬಿಗ್ ಹಿಟ್ ಹೊಡೆಯುವಂಥ ಎಬಿಲಿಟಿ ಕೂಡ ಇದೆ. ಸೊ ಏನಾದರೂ ಪವರ್ ಪ್ಲೇನಲ್ಲಿ ವಿಕೆಟ್ನ ಕಳ್ಕೊಂಡ್ರೆ ಆ್ಯಸ್ ಎ ಒನ್ ಡನ್ ಆಗಿ ಇಬ್ಬರು ಕೂಡ ಬರ್ತಾರೆ. ಸೊ ಅವ್ರ ಕಡೆಯಿಂದ ಒಂದು ಮೋರ್ ದೆನ್ 60-70 ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪ್ರೀವಿಯಸ್ ಮ್ಯಾಚಸ್ ಥರನೇ ಏನಾದರೂ ಇವತ್ತು ಆಡುತ್ತು ಅಂತಿದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಕ್ಲಾಸನ್ ಇದ್ದಾರೆ, ಮಾರ್ಕ್ರನ್ ಅವರು ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ. ಸೊ ಅವ್ರ ಕಡೆಯಿಂದ ಬ್ಯಾಟಿಂಗ್ ಹಾಗೂ ಬಾಲ್ನಲ್ಲಿ ಏನಾದರೂ ಎರಡರಲ್ಲೂ ಪಾಯಿಂಟ್ ಬಂತು ಅಂತಿದ್ರೆ ಡೆಫಿನೆಟ್ಲಿ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ರಿಷಬ್ ಪಂತ್ ಅವರು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಆಡಿಲ್ಲ. ಸೊ ಇವತ್ತು ಅವ್ರ ಕಡೆಯಿಂದ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮೋರ್ ದೆನ್ 30 ಅಥವಾ 50 ಅಬೌವ್ ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿತೀಶ್ ರೆಡ್ಡಿ ಡೌಟೇ ಬೇಡ, ಮಿಡ್ ಆರ್ಡರ್ನಲ್ಲಿ ಬರ್ತಾರೆ, 4th ಪ್ಲೇಸಲ್ಲಿ ಹೊಡಿತಾರೆ. ಇನ್ನು ಪ್ಯಾಟ್ ಕಮಿನ್ಸ್, ಅಕ್ಷರ್ ಪಟೇಲ್, ಹರ್ಷದ್ ಪಟೇಲ್ ಅವರಿದ್ದಾರೆ. ಆ್ಯಂಡ್ ಜಾಂಪಾ, ಠಾಕೂರ್ ಅವರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಎರಡರಲ್ಲೂ ಕೂಡ ಪಾಯಿಂಟ್ ತೊಗೊಳ್ಳುವಂಥ ಎಬಿಲಿಟಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಾನಲ್ಲಿ ಠಾಕೂರ್ ಹಾಗೂ ಪ್ಯಾಟ್ ಕಮಿನ್ಸ್ನ ಮೇನಾಗಿ ಕನ್ಸಿಡರ್ ಮಾಡ್ತೀನಿ. ಹಾಗೂ ಜಾಂಪಾ ಅವರಿಗೆ ಡೆಫಿನೆಟ್ಲಿ ವಿಕೆಟ್ ಬೀಳುತ್ತೆ, ಡೌಟೇ ಬೇಡ. ನಿತೀಶ್ ರೆಡ್ಡಿ, ಕ್ಲಾಸನ್ ಮಿಡ್ ಆರ್ಡರ್ನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ಓವರಲ್ ಆಗಿ ಟೀಮ್ನ ನೋಡ್ತು ಅಂತಿದ್ರೆ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಾನು ನನ್ನ ಅಸಂಪ್ಷನ್ನ ಕೊಡ್ತೀನಿ. ನಾನು ಅಲ್ಲಿ ಟೀಮ್ ಪ್ರಿಡಿಕ್ಷನ್ ಅಥವಾ ಮ್ಯಾಚ್ ಪ್ರಿಡಿಕ್ಷನ್ ಕೊಡುವಾಗ ಹೇಳಿರ್ತೀನಿ ಸ್ನೇಹಿತರೆ, ಯಾರೆಲ್ಲ ಆಡ್ತಾರೆ, ಯಾರೆಲ್ಲ ಆಡ್ಬೋದು ಅಂತ. ನೀವು ಆ ಐಡಿಯಾ ಇಟ್ಕೊಂಡು ನೀವು ಟೀಮ್ನ ಮಾಡಿ ಸ್ನೇಹಿತರೆ. ಬಿಕಾಸ್ ಟಾಸ್ ಆದಮೇಲೆ ತುಂಬ ಜನ ಇರಲ್ಲ. ಆ್ಯಂಡ್ ಟಾಸ್ ಬೇಸ್ ಮೇಲೆ ನೀವು ಟೀಮ್ನ ಮಾಡಬೇಕಾಗುತ್ತೆ. ಫಸ್ಟ್ ಟಾಸ್ನ ಯಾರು ಗೆಲ್ತಾರೆ ಆ್ಯಂಡ್ ಬೌಲಿಂಗ್ನ ಯಾರು ಮಾಡ್ತಾರೆ ಅದ್ರ ಮೇಲೆ ಟೀಮ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಇದು ನನ್ನ ಪ್ರಿಡಿಕ್ಷನ್ ಸ್ನೇಹಿತರೆ. ತುಂಬ ಜನ ನೀವು ಅನ್ಕೋಬೋದು 1 ಕೋಟಿ ಬರ್ತಾ ಇಲ್ಲ, 2 ಕೋಟಿ ಬರ್ತಾ ಸ್ನೇಹಿತರೆ. ಅಷ್ಟು ಜನ ಅದರಲ್ಲಿ 1 ಕೋಟಿ ಬರೋದಷ್ಟು ಈಸಿನ, ಅದಕ್ಕೆ ಲಕ್ ಬೇಕು. ಬಟ್ ನಮ್ಮ ಎಫರ್ಟ್ ಇರಬೇಕು. 90% ಎಫರ್ಟ್ ಇದ್ದರೆ 10% ಲಕ್ ಬೇಕೇ ಬೇಕು ಸ್ನೇಹಿತರೆ. ಸೊ ಹಾಗಾಗಿ ಕೀಪ್ ಟ್ರೈ ಮಾಡ್ತಾ ಇರಿ, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಬಟ್ ಲಾಸ್ ಅಂತ ಆಗ್ತಾ ಇಲ್ವಲ್ಲ, ನಾವು ಹಾಕಿರೋ ದುಡ್ಡಾದರೂ ಬರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿನೇ ಬರ್ಬೋದು. ನನಗೆ ನಿನ್ನೆ ಮ್ಯಾಚ್ನಲ್ಲಿ 10,000 ಬಂದಿದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೋ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರಲ್ಲಿ ಶೋ ಆಗ್ತಿರುವಂಥ ಎರಡನೇ ಟೀಮ್ ನೋಡ್ಬೋದು. ನಿಕೋಲಸ್ ಪೂರನ್, ಕ್ಲಾಸನ್, ಇಶಾನ್ ಕಿಶನ್, ಮಿಚೆಲ್ ಮಾರ್ಷ್, ಮಿಲ್ಲರ್, ಮಾರ್ಕ್ರನ್, ಅಭಿಷೇಕ್ ಶರ್ಮಾ, ನಿತೀಶ್ ರೆಡ್ಡಿ, ಶಮಿ, ಕಮಿನ್ಸ್, ಬಿಷ್ಣೋಯ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಅಭಿಷೇಕ್ ಶರ್ಮಾ, ಮಾರ್ಕ್ರನ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇಬ್ಬರು ಕೂಡ ಓಪನರ್ ಸ್ನೇಹಿತರೆ. ಸೊ ಪವರ್ ಪ್ಲೇನಲ್ಲಿ ಸ್ಕೋರ್ ಬರೋ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ, ಓಪನರ್ ಬರ್ತಾರಲ್ಲ, ಇಬ್ಬರು ಓಪನರಲ್ಲಿ ಯಾರಾದರೂ ಒಬ್ಬರು ಡೆಫಿನೆಟ್ಲಿ ಸೆಟ್ ಆಗಿ ಆಗ್ತಾರೆ, ಒಂದು ಯೂಸ್ ಸ್ಕೋರ್ನ ಹೊಡೆದೇ ಹೊಡಿತಾರೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಇವತ್ತು ಡೆಫಿನೆಟ್ಲಿ ಸೆಂಚುರಿನ ಹೊಡಿಬೋದು. ನನ್ನ ಪ್ರಕಾರ ಹೊಡಿತಾರೆ, 80% ಹೊಡೆಯೋ ಚಾನ್ಸಸ್ ಇದೆ. ಮಾರ್ಕ್ರನ್ ಅವರು ಕೂಡ ಬ್ಯಾಟಿಂಗ್ ಬೌಲಿಂಗಲ್ಲಿ ಎರಡರಲ್ಲೂ ಫಾರ್ಮಲ್ಲಿ ಇರೋದ್ರಿಂದ ಸೊ ಅವ್ರ ಕಡೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಡ್ ಆರ್ಡರ್ನಲ್ಲಿ ಮಿಚೆಲ್ ಮಾರ್ಷ್, ಮಿಲ್ಲರ್ ಅವರಿದೆ. ನಾನು ಮುಂಚೆ ಹೇಳ್ದಂಗೆ ಏನಾದರೂ ಟಾಸ್ನ ಗೆದ್ದು SRH ಬ್ಯಾಟಿಂಗ್ನ ಮಾಡಿದ್ರೆ ಚೇಸ್ ಮಾಡುವಾಗ ಮಿಲ್ಲರ್, ಮಾರ್ಷ್ ಇಬ್ಬರು ಕೂಡ ತುಂಬಾ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ. ಅಂದರೆ ತುಂಬಾ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ ಅವರಿಗೆ. ಸೊ ಇಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಕ್ಲಾಸನ್, ಮಿಲ್ಲರ್, ಮಾರ್ಷ್, ಪೂರನ್, ಮಾರ್ಕ್ರನ್ ಇವರು 4 ಜನದ್ದು ಏನಿದೆ ಇಂಪಾರ್ಟೆನ್ಸ್ ತುಂಬಾ ಆಗುತ್ತೆ. ಇನ್ನು ಶಮಿ ಅವರು ಡೆಫಿನೆಟ್ಲಿ 1 ಅಥವಾ 2 ವಿಕೆಟ್ನ ತೊಗೊಳ್ಳೋ ಚಾನ್ಸ್ ಇದೆ. ಬಟ್ ಅವರು ಫಾರ್ಮ್ನಲ್ಲಿಲ್ಲ. ಸೊ ನನ್ನ ಪ್ರಕಾರ ವಿಕೆಟ್ ಬಿದ್ದರೂ ಬೀಳ್ಬೋದು, ಬೀಳ್ದಾನೆ ಇರ್ಬೋದು ಸ್ನೇಹಿತರೆ. ಬಿಷ್ಣೋಯ್ ಅವರು ಡೆಫಿನೆಟ್ಲಿ LSD ಪರ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಓವರಾಲ್ನ ಟೀಮ್ನ ನೋಡ್ತು ಅಂತಿದ್ರೆ ಟೀಮ್ ತುಂಬಾ ಚೆನ್ನಾಗಿದೆ. ಟೀಮ್ನ ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡಬೇಕಂತಿದ್ದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ ನೋಡ್ಬೋದು. ನಿಕೋಲಸ್ ಪೂರನ್, ಕ್ಲಾಸನ್, ಪಂತ್, ಇಶಾನ್ ಕಿಶನ್, ಮಿಲ್ಲರ್, ಹೆಡ್, ಮಾರ್ಕ್ರನ್, ಅಭಿಷೇಕ್ ಶರ್ಮಾ, ನಿತೀಶ್ ರೆಡ್ಡಿ, ಶಮಿ, ಠಾಕೂರ್. ಸ್ನೇಹಿತರಲ್ಲಿ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ನೀವು ಲಾಸ್ಟ್ ಸೀಸನಲ್ಲಿ ನೋಡ್ಬೋದು ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್ ಅವ್ರದ್ದು ಇದ್ದಂಥ ಕಾಂಬಿನೇಷನ್ನು ಯಾರ್ದು ಕೂಡ ಇರಲಿಲ್ಲ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚ್ನಲ್ಲೂ ಕೂಡ ಅದೇ ಥರ ಏನಾದರೂ ಒಂದು ಇನ್ನಿಂಗ್ಸ್ ಬಂತು ಅಂತ ಇದ್ದರೆ ಡೆಫಿನೆಟ್ಲಿ ಈ ಟೀಮ್ ಹಿಟ್ಟಾಗೋ ಚಾನ್ಸಸ್ ಇದ್ದೇ ಇದೆ ಸ್ನೇಹಿತರೆ. 80% ಏನಾದರೂ ಇವರಿಬ್ಬರದ್ದು ಒಂದು ಮಿನಿಮಮ್ 10 to 12 ಅವರ್ಸ್ ಆಡಿದ್ರು ಅಂದರೆ ಇಬ್ಬರು. ಸೊ ಇವರು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡಿರೋದಕ್ಕೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿತೀಶ್ ರೆಡ್ಡಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬರುತ್ತೆ. ಶಮಿ ಠಾಕೂರನ್ನು ತೊಗೊಂಡಿದ್ದೀನಿ. ಇಲ್ಲಿ ಠಾಕೂರ್ ಹಾಗೂ ಮಾರ್ಕ್ರನ್ ಇಬ್ಬರು ಕೂಡ ಮೇನ್ ಪ್ಲೇಯರ್ ಆಗ್ತಾರೆ LSD ಪರ ಬೌಲಿಂಗ್ ಯೂನಿಟ್ಗೆ ಬರೋದಾದರೆ. ಇನ್ನು ಪಂತ್, ನಿಕೋಲಸ್ ಪೂರನ್ ಇಬ್ಬರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ಬೋದು. ಇನ್ನು ಮಿಲ್ಲರ್ ಅವರು ಇದ್ದಾರೆ. ಇಲ್ಲಿ ನೀವು ಮಿಲ್ಲರ್ ಅವ್ರನ್ನ ತೆಗೆದು ಮಾರ್ಷ್ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂತ ಮಾಡ್ಕೋಬೋದು ಸ್ನೇಹಿತರೆ. ಸೊ ನನ್ನ ಪ್ರಕಾರ ಮಿಲ್ಲರ್ ಅವರು ಆಡ್ತಾರೆ ನನ್ನ ಪ್ರಕಾರ. ಸೊ ಅವರು ಇಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋ ನೆಸೆಸಿಟಿ ಏನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ಕಿಶನ್ ಜಾಗದಲ್ಲಿ
ಬೇರೆ ಪ್ಲೇಯರ್ ಅಥವಾ ಇಲ್ಲಿ ಬೌಲಿಂಗ್ ಯೂನಿಟ್ನಲ್ಲಿ ನೀವು ಚೇಂಜ್ ಮಾಡ್ಕೊತೀನಿ ಅಂದರೂ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ನೀವು ಟೀಮ್ ಹೇಗಿದೆ ಆ್ಯಸ್ ಇಟ್ ಈಸ್ ಹಾಗೆ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಸ್ಕೋರ್ ಬರುತ್ತೆ, ಅದು SRH ಪರನೇ ಬರುತ್ತೆ. ಡೆಫಿನೆಟ್ಲಿ SRH ಫಸ್ಟ್ ಬ್ಯಾಟಿಂಗ್ನ ಆಡ್ತಾರೆ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು. ಇಶಾನ್ ಕಿಶನ್, ಮಿಚೆಲ್ ಮಾರ್ಷ್, ಮಿಲ್ಲರ್, ಹೆಡ್, ಮಾರ್ಕ್ರನ್, ಶರ್ಮಾ, ಅಹಮದ್, ನಿತೀಶ್ ರೆಡ್ಡಿ, ಪ್ಯಾಟ್ ಕಮಿನ್ಸ್, ಹೆಡ್, ಬಿಷ್ಣೋಯ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಹೆಡ್ ಹಾಗೂ ಮಾರ್ಷ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಇಬ್ಬರು ಕೂಡ ಕಮ್ಮಿ ಬಾಲ್ನಲ್ಲಿ ಸ್ಕೋರ್ ಹೊಡೆಯುವಂಥ ಎಬಿಲಿಟಿ ಕೊಟ್ಟಿದೆ. ಮಿಚೆಲ್ ಮಾರ್ಷ್ ಅವರು ಲಾಸ್ಟ್ ಮ್ಯಾಚಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಟ್ರಾವಿಸ್ ಹೆಡ್ ಅವರು ಆ್ಯಸ್ ಓಪನರ್ ಆಗಿ ಬರೋದ್ರಿಂದ ಸೊ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಇಲ್ಲಿ ಓವರಾಲ್ ಟೀಮ್ನ ನೋಡ್ತು ಅಂತಿದ್ರೆ ಈಕ್ವಲ್ ಆಗಿ ಟೀಮನ್ನು ನಾನು ಚೂಸ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಿಷ್ಣೋಯ್ ಜಾಗದಲ್ಲಿ ನೀವು ಸಿದ್ಧಾರ್ಥ್ ಅವ್ರನ್ನ ಚೂಸ್ ಮಾಡ್ಕೋಬೋದು ಅಥವಾ ಠಾಕೂರ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಎಕ್ಸ್ಟ್ರಾ ಆಗಿ ಅಹಮದ್ ಅವ್ರನ್ನ ತೊಗೊಂಡಿದ್ದೀನಿ. ಬಿಕಾಸ್ ಅಹಮದ್ ಕೂಡ ಒಂದು ಒಳ್ಳೆ ವಿಕೆಟ್ ತೊಗೊಂಡು ಬ್ಯಾಟ್ನಲ್ಲಿ ಕೂಡ ಸ್ಕೋರ್ ಮಾಡುವಂಥ ಎಬಿಲಿಟಿ ಇದೆ. ಬಟ್ ರೀಸೆಂಟಾಗಿ ಯಾವುದೇ ಮ್ಯಾಚ್ನಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಏನೂ ಬಂದಿಲ್ಲ. ಬಟ್ ಇವತ್ತು ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಪರ್ಫಾರ್ಮೆನ್ಸ್ ಬಂದರೂ ಬರ್ಬೋದು. ಇಲ್ಲಿ ನೀವು ಏನಾದರೂ ಚೇಂಜಸ್ನ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಸ್ನೇಹಿತರೆ ಬಿಷ್ಣೋಯ್ ಅವ್ರನ್ನ ತೆಗೆದು ಸಿದ್ಧಾರ್ಥ್ ಅವ್ರನ್ನ ಚೂಸ್ ಮಾಡ್ಕೊಳ್ಳಿ ಅಥವಾ ಠಾಕೂರ್ ಅವ್ರನ್ನ ಚೂಸ್ ಮಾಡ್ಕೊಳ್ಳಿ. ಇಶಾನ್ ಕಿಶನ್ ಜಾಗದಲ್ಲಿ ಕ್ಲಾಸನ್ ಅವ್ರನ್ನ ಚೂಸ್ ಮಾಡ್ಕೊತೀರ ಅಂದರೂ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಟೀಮ್ ಆ್ಯಸ್ ಇಟ್ ಈಸ್ ಚೆನ್ನಾಗಿದೆ, ಈಕ್ವಲ್ ಆಗಿದೆ. ಸೊ ಈ ಟೀಮ್ನ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಪಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು. ಕ್ಲಾಸನ್, ಪಂತ್, ಇಶಾನ್ ಕಿಶನ್, ಮಿಲ್ಲರ್, ಬಡೋನಿ, ಮಾರ್ಕ್ರನ್, ನಿತೀಶ್ ರೆಡ್ಡಿ, ಶಮಿ, ಕಮಿನ್ಸ್, ಪಟೇಲ್, ಬಿಷ್ಣೋಯ್ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ಟೀಮ್ ನೋಡ್ತಂದರೆ ಇಲ್ಲಿ ನಾನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಏನಾದರೂ ಸ್ಟಾರ್ಟಿಂಗ್ನಲ್ಲಿ ಬೋತ್ ಟೀಮ್ನಲ್ಲೂ ಎರಡು ಟೀಮ್ನಲ್ಲೂ ಕೂಡ ಪವರ್ ಪ್ಲೇನಲ್ಲಿ ಓಪನರ್ ಆಗಿ ಬರುವಂಥ ವಿಕೆಟ್ನ ಏನಾದರೂ ಕಳ್ಕೊಂಡ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳು ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಒಂದು ಟೀಮ್ನ ಮಾಡಿದ್ದೀನಿ. ಬಡೋನಿ ಅವರು ಕೂಡ ಸ್ಕೋರ್ ಹೊಡೆಯುವಂಥ ಎಬಿಲಿಟಿ ಇದೆ. ಲಾಸ್ಟ್ ಸೀಸನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಅವ್ರಿಗೆ ಈಗ ಆಗಿರೋದು ಒಂದೇ ಮ್ಯಾಚ್ ಆಗಿರೋದ್ರಿಂದ ಯಾವುದೇ ಚಾನ್ಸ್ ಸಿಕ್ಕಿಲ್ಲ. ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಸ್ನೇಹಿತರೆ. ಇಲ್ಲಿ ನಾನು ನಿತೀಶ್ ರೆಡ್ಡಿ ಹಾಗೂ ಪಂತ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ಬಿಕಾಸ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಪಂತ್ ಏನಾದರೂ ಇವತ್ತೊಂದು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಆ್ಯಂಡ್ ನಿತೀಶ್ ರೆಡ್ಡಿ ಅವರು ಮಿಡ್ ಆರ್ಡರ್ನಲ್ಲಿ ಬಂದ್ರೂ ಒಂದು ಆ್ಯಾವ್ರೇಜ್ 30 to 40 ಸ್ಕೋರ್ ಹೊಡೆದು ಏನಾದರೂ ಹೈಯೆಸ್ಟ್ ಸ್ಕೋರು SRH ಹೊಡೆದು ಇವರಿಗೆ ಬೌಲಿಂಗ್ ಚಾನ್ಸ್ನ ಕೊಟ್ಟರೆ ವಿಕೆಟ್ ಬಿದ್ದರೂ ಬೀಳ್ಬೋದು ಸ್ನೇಹಿತರೆ. ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಮಿಡ್ ಆರ್ಡರ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಎರಡು ಟೀಮ್ಗೂ ಒಂದೊಂದು ಫೇವರೇಟ್ ಟೀಮ್ನ ಮಾಡೋದಾದರೆ ಮಾಡ್ಬೋದು ಸ್ನೇಹಿತರೆ. LSG ಪರ ಒಂದು ಟೀಮ್ನ ಮಾಡಿ ಆ್ಯಂಡ್ SRH ಪರ ಒಂದು ಟೀಮ್ನ ಮಾಡಿ. ಅಂದರೆ ಮೋರ್ ದೆನ್ 90% ಈ SRH ಪ್ಲೇಯರ್ಸ್ನ ಹಾಕ್ಕೊಳ್ಳಿ, ಒಂದು 20% LSG ಟೀಮ್ನ ಪ್ಲೇಯರ್ಸ್ನ ಹಾಕ್ಕೊಂಡು ಟೀಮ್ನ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.